ಆರ್ ವಿ ದೇಶಪಾಂಡೆ ಹಿರಿಯ ಸಚಿವರು ಹೇಳಿದ್ದಾರೆ ಗ್ಯಾರಂಟಿಯಿಂದ ಇನ್ನೂ ಅಭಿವೃದ್ಧಿ ಮಾಡೋಕ್ಕಾಗ್ತದೆ. ಅವ್ರ ಮಂತ್ರಿ ಮಾಡ್ಬಿಟ್ರೆ ಸುಮ್ಮನೆ ಇರ್ತಿದ್ರು. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ನೀವು ವಯಸ್ಸಾಗ್ತಾ ಹೋದಾಗೆ ದೈವ ಭಕ್ತಿ ಜಾಗೃತ ಆಗ್ಬಿಡುತ್ತೆ. ಬಜೆಟ್ ಪ್ರಿಪ್ರೇಷನ್ ಅಲ್ಲಿ ಸರ್ ಕೆಲವೊಂದು ರೀತಿ ಮಾತುಗಳು ಕೇಳಿ ಬರ್ತಾ ಇತ್ತು. ಏನಂದ್ರೆ ಗ್ಯಾರಂಟಿಯ ಹೊರೆಯಿಂದ ಸರ್ಕಾರ ಯಾವ ರೀತಿ ಬಚಾವಾಗುತ್ತೆ, ಈ ಗ್ಯಾರಂಟಿಗೆ ಕೊಡಬೇಕಾಗಿರೋ ಅನುದಾನದಿಂದ ಅಭಿವೃದ್ಧಿಗೆ ಆಗ್ತಾ ಇಲ್ಲ. ಅವ್ರ ಶಾಸಕರೇ ಹೇಳಿದ್ದಾರೆ ಅವರ ಆಲೋಚನಾ ಕ್ರಮವನ್ನು ಬದಲಿಸುವಂಥ ಯೋಜನೆಗಳಿಲ್ಲ ಇಲ್ಲಿ. ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ವಿಶ್ವದೆಲ್ಲ ಕಡೆ ಮಾತುಕತೆ ನಡೆಯುತ್ತೆ, ಇಂಡಿಯಾದಲ್ಲೂ ಕೂಡ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇವತ್ತು ದಾಖಲೆ ರಾಮಯ್ಯ ಅನ್ನೋ ಥರ ಹೆಸರುವಾಸಿಯಾಗಿ ದಾಖಲೆಯ 17ನೇ ಬಜೆಟನ್ನು ಮಂಡಿಸಿದ್ದಾರೆ. ಇಲ್ಲಿವರೆಗಿನ ಬಜೆಟ್ನ ಮುಖ್ಯಾಂಶಗಳನ್ನು ಗಮನಿಸಿದರೆ ಬಜೆಟ್ ಒಂದು ಜನಪ್ರಿಯ ಬಜೆಟ್ ಅನ್ನೋ ಥರ ಆಗ್ತಾ ಇದೆ. ಚುನಾವಣೆಯ ಹತ್ತಿರದಲ್ಲಿ ಇಲ್ಲ, ಇನ್ನು ಮುಂದಿನ ವರ್ಷ ಚುನಾವಣೆ ಇದೆಯಪ್ಪ, ಅದಕ್ಕೆ ಜನಪ್ರಿಯ ಬಜೆಟ್ ಅನ್ನೋ ಪರಿಸ್ಥಿತಿ ಅಂತೂ ಇಲ್ಲ. ಆದರೆ ಈ ಜನಪ್ರಿಯತೆಯ ಮಾರು ಹೋಗಿದ್ದೇಕೆ ಸಿದ್ದರಾಮಯ್ಯನವರು ಮೊದಲನೇದಾಗಿ. ಎರಡನೇದಾಗಿ ಈ ಬಜೆಟ್ಗಳಿಗೆ ಆರ್ಥಿಕ ಸಂಪನ್ಮೂಲಗಳು ಕ್ರೋಢೀಕರಣ ಅಥವಾ ಈ ಬಜೆಟ್ ಸಿದ್ದರಾಮಯ್ಯನವರಿಗೆ ವಿದಾಯದ ಬಜೆಟಾ, ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರು. ಅದಲ್ಲದೆ ಮತ್ತೊಂದು ಪ್ರಮುಖವಾದ ವಿಚಾರ ಏನಂದರೆ, ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ನಿಜ. ಸಿದ್ದರಾಮಯ್ಯನವರು ಮಂಡಿಸಿರುವ ಕಳೆದ 16 ಬಜೆಟ್ಗಳನ್ನು ಕೂಡ ವಿಧಾನಸೌಧದ ಅಧಿವೇಶನದಲ್ಲೇ ಕೂತು ವರದಿಗಾರಿಕೆ ಮಾಡಿದ್ದಂತಹ, ಈಗ 17ನೇ ಬಜೆಟನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಶಶಿಧರ್ ಭಟ್ರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಕಾರ್ಯಕ್ರಮ ನಮಸ್ತೆ ಸರ್. ನಮಸ್ತೆ. ಎಸ್ ಸರ್, ಈಗ 16 ಬಜೆಟ್ಗಳನ್ನು ಅವ್ರು ಏನು ಹೇಳ್ತಾರೆ ಎದುರಿಗೆ ಕೂತು ಕೇಳಿ ನೀವು ವರದಿಗಾರಿಕೆಯನ್ನು ಮಾಡಿದ್ರಿ. ಇದು 17ನೇ ಬಜೆಟ್. ಎಸ್, ನೀವು ಹೊರಗಡೆ ಟಿ ವಿಯಲ್ಲಿ ಅವ್ರು ಏನು ಹೇಳಿದ್ದಾರೆ ನೋಡಿಬಿಟ್ಟು ಇವಾಗ ವಿಶ್ಲೇಷಣೆಗೆ ಬಂದಿದ್ದೀರಿ ಸರ್. ಓವರ್ ಆಲ್ ಅವ್ರ ಬಜೆಟ್ನ ರೂಪುರೇಷೆಗಳನ್ನು ನೋಡಿದರೆ ಏನು ಅನಿಸುತ್ತೆ ಈ ಬಜೆಟ್? ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಭಾಳ ಇಂಪಾರ್ಟೆಂಟ್ ಅಂತ ಅಂದರೆ, ನಾನು ಬಜೆಟ್ ಮೊದಲ ವರದಿ ಮಾಡಿದ್ದು 1983ನೇ ಇಸ್ವಿಯಲ್ಲಿ. ಸೊ ಆಗ ನಮಗೆ ಹಿರಿಯರು ಬಜೆಟನ್ನು ಹೇಗೆ ವರದಿ ಮಾಡಬೇಕು ಅನ್ನೋದು ಕಲಿಸಿದ್ರು. ಬಜೆಟ್ ಅಂದರೆ ಅದು ಕೇವಲ ಲೆಕ್ಕಪತ್ರ ಅಲ್ಲ. ಸೊ ಲೆಕ್ಕಪತ್ರವನ್ನು ಮೀರಿದ್ದು ಬಜೆಟ್ನಲ್ಲಿರುತ್ತೆ, ಅದನ್ನು ನಾವು ನಮ್ಮ ಪತ್ರಿಕೋದ್ಯಮ ಕಲಿಸಿದ್ವಿ. ಅದರಿಂದ ಇವತ್ತು ಸಿದ್ದರಾಮಯ್ಯನವರ ಬಜೆಟ್ನ ಟೇಕ್ ಅವೇಸ್ ಏನು ಅನ್ನೋದನ್ನು ಮೊದಲು ನಾವು ನೋಡಬೇಕು ಅಂತ ಅನಿಸುತ್ತೆ. ನಾನು ಕೆಲವು ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದೀನಿ ಬಜೆಟನ್ನು ನೋಡಿ. ಇನ್ನೂ ಬಜೆಟ್ ಭಾಷಣ ಮುಗಿಯದಿರೋ ಸಂದರ್ಭದಲ್ಲಿ ನಾವು ಕೂತು ಮಾತನಾಡ್ತಾ ಇದ್ದೀವಿ. ಒಂದು, ಸಿದ್ದರಾಮಯ್ಯನವರು ಗ್ರಾಮೀಣ ಆರ್ಥಿಕತೆಗೆ ಒತ್ತು ಕೊಟ್ಟಂತೆ ಕಾಣುತ್ತೆ. ಫಸ್ಟ್ ಥಿಂಗ್ ಈಸ್. ಎರಡನೇದು, ಗ್ಯಾರಂಟಿ ಮತ್ತು ಸಾಮಾಜಿಕ ನ್ಯಾಯ ಎರಡನ್ನೂ ಕೈ ಬಿಟ್ಟಿಲ್ಲ. ಸೊ ಗ್ಯಾರಂಟಿ ಬದಲಾಗ್ಬೋದು, ಗ್ಯಾರಂಟಿ ಹೋಗ್ಬೋದು, ಗ್ಯಾರಂಟಿ ಹೇಗಾಗುತ್ತೆ, ಶಾಸಕರ ಒತ್ತಡಗಳೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ಅದನ್ನು ಅವರು ಮಾಡಿಲ್ಲ ಅಂತ. ಸೊ ಅಂದರೆ ಸಾಮಾನ್ಯ ಜನರ ಪರವಾಗಿ ಅವರು ಈ ಬಜೆಟನ್ನು ಸಿದ್ಧಪಡಿಸುವ ಯತ್ನ ನಡೆಸಿದ್ದಾರೆ. ಅದರಲ್ಲಿ ಪೂರ್ಣ ಸಕ್ಸಸ್ ಆಗಿದ್ದಾರೆ ಅಂತ ನನಗನ್ಸಲ್ಲ ಈ ಬಜೆಟನ್ನು ನೋಡಿದಾಗ. ಅಂದರೆ ಅವರ ಮೇಲಿರುವ ಆರ್ಥಿಕ ಭಾರ ಏನಿದೆ, ಆ ಆರ್ಥಿಕ ಭಾರವನ್ನು ಇಟ್ಟುಕೊಂಡು ತಮ್ಮ ಆರ್ಥಿಕ ಚಿಂತನೆಗಳು, ಸಾಮಾಜಿಕ ಬದ್ಧತೆ, ಅದನ್ನು ಸಮತೋಲನ ಮಾಡುವ ಒಂದು ಯತ್ನವನ್ನು ಅವರು ಮಾಡದಂತೆ ನನಗೆ ಕಾಣ್ತಾ ಇದೆ. ಸೊ ಆದರೆ ನನಗೆ ಕೆಲವು ವಿಚಾರಗಳ ಬಗ್ಗೆ ಈ ಬಜೆಟ್ ಏನಿದೆ ಇನ್ನಷ್ಟು ಒತ್ತು ಕೊಡ್ಬೋದಾಗಿತ್ತು. ಒಂದು, ಶಿಕ್ಷಣ ಮತ್ತು ಆರೋಗ್ಯ. ಅವರು ಈ ವಿಚಾರನ ಟಚ್ ಮಾಡಿಲ್ಲ ಅಂತ ಹೇಳಲ್ಲ, ಆದರೆ ಶಿಕ್ಷಣವನ್ನು ಟಚ್ ಮಾಡಿದ್ದಾರೆ. ಸ್ಕೂಲ್ಗಳ, ಸರ್ಕಾರಿ ಸ್ಕೂಲ್ಗಳ ಉನ್ನತೀಕರಣದ ಬಗ್ಗೆ ಮಾತನಾಡ್ತಾರೆ. ಪ್ರಾಥಮಿಕ ಶಾಲೆಗಳನ್ನು ಮಾಧ್ಯಮಿಕ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ 100 ಸ್ಕೂಲ್ಗಳನ್ನು ಘೋಷಣೆ ಮಾಡಿದ್ದಾರೆ. ಆಮೇಲೆ 100 ಸಂತ ಶಿಶುನಾಳ ಶರೀಫ CBSE ಸ್ಕೂಲ್ ಅಂತ ಅಲ್ಪಸಂಖ್ಯಾತರಿಗೆ, ಮೌಲಾನಾ ಅಬ್ದುಲ್ ಕಲಾಂ ಸ್ಕೂಲ್ ಅಂತ ಹೇಳ್ಬಿಟ್ಟು 177 ಸ್ಕೂಲ್ಗಳು, ಅದ್ರ ಜೊತೆಗೆ 100ಕ್ಕಿಂತ ಹೆಚ್ಚು BCM ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮುಖಾಂತರ 100ಕ್ಕಿಂತ ಹೆಚ್ಚು ವಸತಿ ನಿಲಯಗಳು, ಮತ್ತು ಕ್ರೈಸ್ ಇದರ ಅಡಿಯಲ್ಲಿ ಇನ್ನೂ 4 ವಸತಿ ಶಾಲೆಗಳು. ಈ ರೀತಿಯ ಶಿಕ್ಷಣಕ್ಕೆ ಸಹಕಾರಿಯಾಗುವಂತ ಘೋಷಣೆಗಳನ್ನ ಮಾಡಿದ್ದಾರೆ. ಆಮೇಲೆ ಆರೋಗ್ಯ ಅಂತ ಬಂದಾಗ ಆರೋಗ್ಯ ಬರೋಣ, ಮೊದಲು ಶಿಕ್ಷಣ ಮುಗಿಸ್ಬೇಡ ಸರ್. ಸೊ ಅದರ ಸಮಸ್ಯೆ ಏನು ಅಂದರೆ, ಶೈಕ್ಷಣಿಕ ಗುಣಮಟ್ಟವನ್ನು ಎತ್ತರಿಸುವ ಯಾವುದೇ ಯೋಜನೆಗಳು ಕಾಣಲ್ಲ. ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಬಹಳ ಮುಖ್ಯವಾದ ಸಮಸ್ಯೆ ಅಂದರೆ ಶಿಕ್ಷಣದ ಗುಣಮಟ್ಟ. ಇಟ್ ಹ್ಯಾಸ್ ಗಾನ್ ಟು ಡಾಗ್ಸ್.
ಶಿಕ್ಷಕರುಗಳು ರಾಜಕಾರಣಿಗಳಾಗಿದ್ದಾರೆ. ಬಹಳಷ್ಟು ಜನ ಶಿಕ್ಷಕರುಗಳು ಹ್ಮ್. ಮಂತ್ರಿಗಳ PA ವಿಧಾನಸೌಧಕ್ಕೆ ಬನ್ನಿ ಹೌದು, ಲೆಕ್ಚರರ್ಗಳನ್ನ ಏನೇನೋ ಮಾಡ್ಕೊಂಡು ಇಲ್ಲೆಲ್ಲ ಕರ್ಕೊಂಡ್ ಮಾಡ್ತಿದ್ದಾರೆ. ಬಂದಿದ್ದಾರೆ. ಹೌದು. ಅವರಿಗೆ ಒಂದು ಮೌಲಿಕತೆಯನ್ನ ಹ್ಮ್ ಶಿಕ್ಷಕರಿಗೆ ಕಲಿಸಬೇಕಾದ ಕೆಲಸ ಅದೇ ಆಗಿಲ್ಲ. ಹ್ಮ್ ಹ್ಮ್ ಅದರಿಂದ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಯಾಕೆ ಲಕ್ಷ್ಯ ಕೊಟ್ಟಿಲ್ಲ ಗೊತ್ತಿಲ್ಲ. ಸಂಖ್ಯೆಯನ್ನ ಹೆಚ್ಚು ಮಾಡುವುದು ಮಾತ್ರ ಈಗ ಶಿಕ್ಷಣ ಮೂಲ ಪ್ರಶ್ನೆ ಬರ್ತೀನಿ ಸರ್ ಹಾ. ನನಗೆ. ಈ ಚರ್ಚೆಯ ಮೂಲ ಪ್ರಶ್ನೆ, ಹ್ಮ್. ಈಗ 4 ಲಕ್ಷ ಕೋಟಿ ಬಜೆಟ್ನ ಗಾತ್ರ ಇತ್ತು. ಹ್ಮ್. ಈಗ 4,44,45 ಲಕ್ಷದವರೆಗೂ ಇವ್ರು ಬಂದಿದ್ದಾರೆ. ಹೌದು. ಈ 44-45 ಲಕ್ಷ ಬಜೆಟ್ ಗಾತ್ರವನ್ನು ಹೆಚ್ಚು ಮಾಡಿದೀವಿ ನಾವು, ಹೆಚ್ಚಿನ ಬಜೆಟ್ ಮಂಡಿಸಿದ್ದೀವಿ ಅಂತ ಒಂದು ಕಡೆ ಹೆಮ್ಮೆ ಆದರೂ ಕೂಡ ಹೆಚ್ಚಿನ 40,000 ಕೋಟಿ ಹೌದು. ಈ ಇವರು ಕ್ರೋಢೀಕರಣ ಮಾಡ್ತಾರಲ್ಲ, ಮತ್ತೆ ಜನರ ಜೇಬಿಗೆ ಕೈ ಹಾಕೋದಲ್ವಾ ಇದು? ಅಲ್ಲ, ಜನರಿಂದ ಹೆಚ್ಚಿಗೆ ಟ್ಯಾಕ್ಸ್ ನಿಮಗೆ ಬಹಳ ಮುಖ್ಯವಾಗಿ ಹ್ಮ್. ಇವರು ಹೆಚ್ಚಿಗೆ ಟ್ಯಾಕ್ಸ್ ಮಾಡೋಕ್ಕೂ ಆಗಲ್ಲ. ಅದರಿಂದ ಹ್ಮ್. ವಿತ್ತೀಯ ಕೊರತೆಯ ಪ್ರಮಾಣ ಈ ಬಾರಿನೂ ಹೆಚ್ಚಾಗೋ ಚಾನ್ಸಸ್ ಕಾಣುತ್ತೆ. ಯಾಕೆ ಅಂತಂದ್ರೆ ಇವರಿಗೆ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಇರುವ ಅವಕಾಶಗಳು ಎಷ್ಟು ಅಂತ. ಆಫ್ಟರ್ GST GST ನೀವು ಕೌನ್ಸಿಲ್ ಟ್ಯಾಕ್ಸ್ GST ಇವ್ರು ಟ್ಯಾಕ್ಸ್ ಹಾಕಬೇಕು ಅಂದ್ರೆ ಇಲ್ಲ ಅಬಕಾರಿ ಮೇಲೆ ಹಾಕಬೇಕು. ಅಬಕಾರಿ 45,000 ಕೋಟಿ ಈ ಸಲ ಬರುತ್ತೆ ಅಂತ ಹೇಳ್ತಾರೆ. ಈ ತರ ಅವರು ಟಾರ್ಗೆಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನಲ್ವ- ಫೈನಲ್ ಏನಂದ್ರೆ ಇವರು ಮತ್ತೆ ಕುಡುಕರಿಗೆ ಮೊರೆ ಹೋಗಿದ್ದಾರೆ. ಅದು ಒಂದು, ಅದು 45,000 ಕೋಟಿ ಅದನ್ನ ನೋಡಿದ್ರೆ, ಅದರ ನಂತರ ಸ್ಟ್ಯಾಂಪ್ ಡ್ಯೂಟಿಗಳು, ರಿಜಿಸ್ಟ್ರೇಷನ್ ದುಡ್ಡುಗಳು ಬರ್ಬೇಕು ಅವರಿಗೆ. ಅದು ಬಿಟ್ಟರೆ ಪೆಟ್ರೋಲ್. ಹೌದು. ಸೊ ಪೆಟ್ರೋಲ್ ಮೇಲೆ ನೀವು ಸರ್ಚಾರ್ಜ್ ಹಾಕಬೇಕು, ಇನ್ನೊಂದು ಹಾಕಬೇಕು. ಬಟ್ ಇವತ್ತಿನ ಜಾಗತಿಕ ಸ್ಥಿತಿಗತಿಯಲ್ಲಿ ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಆಗೋದ್ರಿಂದ ಇವರು ಅದನ್ನು ಯಾವ ರೀತಿ ಹೆಚ್ಚಿನ ಸರ್ಚಾರ್ಜ್ ಹಾಕಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಅದರಿಂದ ಅವರ ಸಂಪನ್ಮೂಲಗಳ ಕ್ರೋಢೀಕರಣದ ಅವಕಾಶ ಲಿಮಿಟೆಡ್ ಆಗಿದೆ. ಆಮೇಲೆ ಮತ್ತೊಂದು ಚಿಂತೆ ಮಾಡುವಂಥ ವಿಷಯ ಏನಿದೆ ಭಟ್ರೆ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರದ ಇಲ್ಲಿಯವರೆಗಿನ ಸಾಲ 8,96,000 ಕೋಟಿ ಆ ಥರ ಇತ್ತು. ಆದರೆ ಈ ಕಳೆದ 1 ವರ್ಷದಲ್ಲಿನೇ 97,000 ಚಿಲ್ಲರೆ ಕೋಟಿ ಮಾಡಿಬಿಟ್ಟಿದ್ದಾರೆ ಅವರು. ಹಾಂ ಸರಿ, ಅದೇನು ಗೊತ್ತಾ ನಿಮಗೆ, ಓವರ್ ಆಲ್ ಸಾಲಗಳನ್ನು ಲೆಕ್ಕ ಹಾಕಬೇಕಾದ್ರೆ ಅದು GDPಯ ಎಷ್ಟು ಅಂಶದಲ್ಲಿದೆ ಅನ್ನೋದ್ರ ಮೇಲೆ ಲೆಕ್ಕ ಹಾಕ್ತಾರೆ ಸಾಲ. ಯೂಸ್ವಲಿ ಸೆಂಟ್ರಲ್ ಗೌರ್ಮೆಂಟ್ ಸಾಲನೇ GDP ಒಟ್ಟು ಪ್ರಮಾಣದಕ್ಕಿಂತ ಎಷ್ಟು ನಿಗದಿತ ಪ್ರಮಾಣ ಸೆಂಟ್ರಲ್ ಗೌರ್ಮೆಂಟ್ದೇ ಜಾಸ್ತಿ ಆಗೋಗಿದೆ. ಆದರೆ ನಾವಿಲ್ಲಿ ಚರ್ಚೆ ಮಾಡಬೇಕಾದ್ದು ಏನು ಅಂದರೆ, ಒಂದು ರಾಜ್ಯ ಸರ್ಕಾರ ಸಾಲವನ್ನು ತೆಗೆದುಕೊಂಡರೆ ಅದನ್ನು ಯಾಕೆ ವಿನಿಯೋಗಿಸ್ತಾ ಇದೆ, ಅದು ಪ್ರೊಡಕ್ಟಿವ್ ಆಗಿ ಹೌದಾ ಅಲ್ವಾ ಅಂತ. ನೀವು ಸಾಲ ತೆಗೆದುಕೊಂಡು ಅದನ್ನ ಪ್ರೊಡಕ್ಟಿವ್ ಆಗಿ ಬಳಸಿದ್ರೆ ದಟ್ ಈಸ್ ಎ ಇನ್ವೆಸ್ಟ್ಮೆಂಟ್ ದಟ್ ವಿಲ್ ಗೆಟ್ ಬ್ಯಾಕ್. ಅದನ್ನು ತಗೊಬಿಟ್ಟು ಇವರು ಶಾಸಕರ ಸಂಬಳವನ್ನು ಜಾಸ್ತಿ ಮಾಡೋದಕ್ಕೋ, ಇದನ್ನ ಅವರ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಜಾಸ್ತಿ ಮಾಡೋದಕ್ಕೋ, ಅನುತ್ಪಾದಕ ವೆಚ್ಚಗಳಿಗೆ ಸಾಲದ ಹಣವನ್ನು ಬಳಸಿದ್ರೆ ಸ್ಟೇಟ್ ಫೈನಾನ್ಸ್ ವಿಲ್ ಕೊಲಾಪ್ಸ್. ಓಕೆ, ಮತ್ತೊಂದೇನೆಂದರೆ, ಈಗ ಸಿದ್ದರಾಮಯ್ಯನವರು ಅಹಿಂದವಾದಿಗಳು, ಬುದ್ಧ ಬಸವ ಅಂಬೇಡ್ಕರ್ ಅಂತ ಅನುಯಾಯಿಗಳು ಅನ್ನೋ ಥರ ಮಾತಾಡ್ತಾರೆ. ಈಗ ಮತ್ತೊಂದು ಈಗ ಏನು ಮಾಡಿದ್ದಾರೆ ಅಂದರೆ, ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ. ಬುದ್ಧಾಚಾರಿಗಳು ಅಂತ ಬೌದ್ಧ ಧರ್ಮ ಪ್ರಚಾರಕರು ಅಥವಾ ಅವ್ರೇಂತಾರೆ, ಅವರಿಗೆ ಒಂದು 6,000 ಮಾಸಿಕವಾಗಿ ಗೌರವಧನ, ಸಹಾಯಧನ ಅನ್ನುವಂಥದ್ದು ಮಾಡಿದ್ದಾರೆ. ಜೊತೆಗೆ ಪ್ರಾದೇಶಿಕ ಅಸಮತೋಲನ ಅನ್ನೋ ಥರ ಇತ್ತು. ಈಗ ಕಾರವಾರ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಾಗಿತ್ತು, ಬಹಳ ಕಾಲದ ಬೇಡಿಕೆ, ಬಹಳ ವರ್ಷದ ಬೇಡಿಕೆ. ನಮಗೇನಾಗಿತ್ತು, ಅಲ್ಲಿ ಏನೋ ಆಕ್ಸಿಡೆಂಟ್ ಆಯ್ತಪ್ಪ ಅಂದ್ರೆ ದೂರದ ಮಣಿಪಾಲಿಗೆ ಹೋಗ್ಬೇಕು ಆ ಕಡೆ, ಇಲ್ಲಾಂದ್ರೆ ಹುಬ್ಳಿ ಕಿಮ್ಸಿಗೆ ಬರ್ಬೇಕು. ಈಗ ಅದ್ರ ಮಧ್ಯದಲ್ಲಿ ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಳ್ತಿದ್ರು. ಅಲ್ಲಿ ಒಂದು ಘೋಷಣೆ ಮಾಡಿ 198 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ, ಕಾರವಾರದಲ್ಲಿ ಮಾಡ್ತೀವಿ ಅಂತ ಹೇಳಿ. ಈ ರೀತಿ ಮತ್ತೆ ಹುಬ್ಳಿಯಲ್ಲಿ ಜಯದೇವ ಹೃದ್ರೋಗ ಕೇಂದ್ರವನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆಮೇಲೆ ರೇಷ್ಮೆ ಪಾರ್ಕ್ಗಳನ್ನು ಒಂದು 4 ಡಿಸ್ಟಿಕ್ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಗೈಡ್ಗಳಂತ ಯಾರು ಇರ್ತಾರಲ್ಲ, ಈ ಪ್ರವಾಸೋದ್ಯಮ ಸ್ಥಳಗಳು, ಅಲ್ಲೆಲ್ಲ ಗೈಡ್ಗಳು ಇರ್ತಾರೆ, ಅವರಿಗೆ ಒಂದು ಕೋರ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಈ ತರದ ಕೆಲವೊಂದು ಜನಾನುರಾಗಿ ಸಿದ್ದರಾಮಯ್ಯ ಆಗ್ಲಿಕ್ಕೆ ಕಾರಣ ಇದು ಅವರ ಕೊನೆಯ ಬಜೆಟ್ ಅಂತಾನೆ. ಏನು ಇದು, ಯಾವ ರೀತಿ ಅದನ್ನ ಹೇಳೋದು ಕಷ್ಟ, ಅದು ಅವರೇ ತೀರ್ಮಾನ ಮಾಡಬೇಕು ಅಲ್ವಾ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವರು ಇಡೀ ಈ ಬಜೆಟ್ನಲ್ಲಿ ಇದನ್ನು ಒಂದು ರೀತಿಯ ಜನಪರವಾದ ಬಜೆಟ್ಟು, ಜನಪ್ರಿಯ ಬಜೆಟ್ಟು ಅಂತ. ಜನಪರವಾದ್ದು ಬೇರೆ, ಜನಪ್ರಿಯ ಬೇರೆ. ಸೊ ಅದರಿಂದ ಅದನ್ನ ಇನ್ನೂ ಪೂರ್ಣ ಅವ್ರ ಬಜೆಟ್ ಮಂಡನೆ ಮುಗಿಸ್ಲಿಲ್ಲ ನಾವು ಮಾತನಾಡಬೇಕಾದ್ರೆ. ಆದರೆ ಬಹಳ ಮುಖ್ಯವಾದ್ದು ಯಾವುದ್ರಲ್ಲೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ತಾವು ಆರೋಗ್ಯದ ಪ್ರಶ್ನೆನೇ ಎತ್ತಿದ್ರಿ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ಆಸ್ಪತ್ರೆಗಳಿವೆಯಲ್ಲ, ಅದರ ನಿಯಂತ್ರಣ ಮಾಡೋದಕ್ಕೆ ನಾನು ಇದುವರೆಗೇನು ಕಂಡಿಲ್ಲ. ಅಲ್ಲ, ಯಾರ್ದದು ಖಾಸಗಿ ಆಸ್ಪತ್ರೆಗಳು, ಖಾಸಗಿ ಸ್ಕೂಲು ಸರ್, ಜೇನಿನ ಗೂಡು ಸರ್, ಅದೇನೆ ಕೈ ಅಲ್ವಾ. ಆದ್ರಿಂದ ನೀವು ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟ ಇನ್ನೊಂದು ಕಡೆ ಹೆಸರು ಬದಲು ಮಾಡಿದ್ದಾರೆ, ಶಾಂತವೇರಿ ಗೋಪಾಲ್ ಗೌಡರು. ನಾನು ವಿಕ್ಟೋರಿಯಾ ಆಸ್ಪತ್ರೆಗೆ, ಹೌದು, ನಾನು ಶಾಂತವೇರಿ ಗೋಪಾಲ್ ಗೌಡರ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇಟ್ಕೊಂಡು ಅವ್ರ ಹೆಸರು ಬದಲು ಮಾಡೋದು ಹೋಗ್ತೀನಿ. ಆದರೆ ಅಲ್ಲಿ ಕೊಡುವಂತಹ ಚಿಕಿತ್ಸೆಯ ಗುಣಮಟ್ಟ ಖಾಸಗಿ ಆಸ್ಪತ್ರೆಗಳ ಜೊತೆ ಪೈಪೋಟಿ ನಡೆಸುವಂತೆ ಮಾಡೋದಕ್ಕೆ ಕಾರ್ಯಯೋಜನೆಗಳೇನು ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ
ಈಗ ನೋಡಿ ಸರ್, ಈ ಖಾಸಗಿ ಆಸ್ಪತ್ರೆಗಳು, ಖಾಸಗಿ ಶಾಲೆಗಳು ಯಾರಿದಾವೆ, ಯಾವುದೋ MLA ಇರ್ತವೆ, MP ಇರ್ತವೆ, ಮಿನಿಸ್ಟರ್ಗಳು ಇರ್ತವೆ. ಅವ್ರ ವಿರುದ್ಧ ಮಾಡಿದ್ರೆ ಅವ್ರು ಏನು ಮಾಡ್ಬೇಕು? ಅವ್ರ ಬಿಸ್ನೆಸ್ಗೆ ಇವ್ರು ಹೆಂಗೆ ತೊಂದ್ರೆ ಅದೇನೆ. ಕೊಡಕ್ಕಾಗತ್ತೆ? ಅದನ್ನೇ ಅಂದರೆ ಹ್ಮ್. ಒಂದು ಶೈಕ್ಷಣಿಕ ಲಾಬಿ, ಇನ್ನೊಂದು ಇದು ಆರೋಗ್ಯದ ಲಾಬಿ. ಹೌದು. ಈ ಲಾಬಿಗಳ ನಿಯಂತ್ರಣದಿಂದ ಹೊರಬರುವುದಕ್ಕೆ ಸಿದ್ದರಾಮಯ್ಯ ಈ ಬಜೆಟ್ನಲ್ಲಿ ಯತ್ನ ಮಾಡಿಲ್ಲ ಅನ್ನೋದು ನನ್ನ ಭಾಳ ಹ್ಮ್. ಮುಖ್ಯವಾದ ಪಾಯಿಂಟ್. ಹ್ಮ್. ಹ್ಮ್. ಸೊ ಅವರು ಯತ್ನ ಮಾಡಬೇಕಾಗಿತ್ತು. ಯಾಕೆಂದರೆ ಅವರು ಸಾಮಾಜಿಕ ಬದ್ಧತೆ ಇರುವ ಸಮಾಜವಾದಿ ತತ್ವ ಸಿದ್ಧಾಂತಗಳನ್ನ ನಂಬಿದೆ ಅಂತ ಹೇಳುವ ಹ್ಮ್. ಸಿದ್ದರಾಮಯ್ಯನವರು ಕೂಡ ಹ್ಮ್. ಈ 2 ಲಾಬಿಗಳ ನಿಯಂತ್ರಣದಲ್ಲಿ ಇದ್ದಾರೇನೋ ಅನ್ನುವಂಥ ಸಂಶಯ ಬರ್ತಾ ಇದೆ. ಮತ್ತೊಂದು ಪ್ರಮುಖವಾಗಿ ನೀವು ಅವ್ರ 16 ಬಜೆಟ್ಗಳನ್ನು ನೋಡಿದ್ರಲ್ಲ ಸರ್, ಈ 16 ಬಜೆಟ್ಗೂ ಈ 17ನೇ ಬಜೆಟ್ಗೂ ಏನಾದರೂ ಆ ಥರ ಡಿಫ್ರೆನ್ಸ್ ಅನ್ನೋ ಥರದ್ದು ಸೊ ಏನಾದ್ರು? ಅವರ ಇಡೀ ವ್ಯಕ್ತಿತ್ವದಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ಅವ್ರು ಯಾವಾಗ ಹ್ಮ್. ಹಣೆ ಮೇಲೆ ಒಂದ್ಸಲ ಕುಂಕುಮ ಇಟ್ಕೊಂಡ್ರು ಹ್ಮ್. ಅಲ್ವಾ, ಹ್ಮ್. ಆವಾಗ ಚರ್ಚೆಗಳಾದವು. ಹ್ಮ್. ಸೊ ಇವತ್ತು ಅವರು ಬಜೆಟ್ ಮಂಡನೆ ಏನು 10 ಗಂಟೆ 15 ನಿಮಿಷಕ್ಕೆ ಅಂದಾಗ ಮತ್ತೆ ಶುರುವಾಯಿತು ರಾಹುಕಾಲ ಗುಳಿಕಾಲ ಅಂತ. ಹೌದು. ಅದನ್ನ ಅವ್ರು ಅಲ್ಲ, ನಂಬುತ್ತಾರೆ. ರಾಹುಕಾಲ ತಪ್ಪಿಸ್ಲಿಕ್ಕೆ 10-15ಕ್ಕೆ ಶುರು ಮಾಡಿದ್ರು ಅಂತಾರದ್ದು ಮಾತುಗಳು. ಬಂತು. ಹ್ಮ್. ಅದ್ರ ಜೊತೆಗೆ ಅವ್ರನ್ನ ಭಾಳ ಜನ ಹಿಂದೂ ಧರ್ಮದ ವಿರೋಧಿಗಳಾಗ ಅವ್ರು 2-3 ದೇವಸ್ಥಾನಗಳಿಗೆ ಹೌದು, ಪ್ರಾಧಿಕಾರ ಅಭಿವೃದ್ಧಿ ರಚನೆ ಮಾಡಿದ್ರು. ಪ್ರಾಧಿಕಾರ ಕುಕ್ಕೆ ಅಭಿವೃದ್ಧಿ ನಿಗಮ ಒಂದು ಎಸ್. ಅಭಿವೃದ್ಧಿ ಪ್ರಾಧಿಕಾರ, ಅದಾದ್ಮೇಲೆ ಕೊಲ್ಲೂರು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು. ಹೌದು. ಸೊ ಆ ಮೂಲಕ ಅವರ ಮೇಲಿರುವ ಆರೋಪಗಳಿಂದ ಹೊರಬರುವ ಯತ್ನ, ಹ್ಮ್. ನಾನು ಹಿಂದೂ ವಿರೋಧಿ ಅಲ್ಲ ಅನ್ನುವ ಯತ್ನವನ್ನ ಹ್ಮ್. ಹ್ಮ್. ಅವರು ಮಾಡ್ತಾ ಇದ್ದಾರೆ. ಹ್ಮ್. ಅದ್ರ ಜೊತೆ ನಂಬಿಕೆ ಬದಲಾಯ್ತು ಅನ್ನೋ ಗೊತ್ತಿಲ್ಲ. ಮನುಷ್ಯ ನಂಬಿಕೆ ಬದಲಾಗ್ತಾ ಹೋಗುತ್ತೆ. ಸಂಕಟ ಬಂದಾಗ ವೆಂಕಟರಮಣ ಅಂತ. ಹಾಗೂ ಹೇಳಬಹುದು. ಹ್ಮ್. ಅಥವಾ ನೀವು ವಯಸ್ಸಾಗ್ತಾ ಹೋದಾಗೆ ದೈವ ಭಕ್ತಿ ಜಾಗೃತ ಆಗ್ಬಿಡುತ್ತೆ ಮನುಷ್ಯನಿಗೆ. ಹ್ಮ್. ಹಾಗೆ ಅವ್ರಿಗೆ ಆಯ್ತಾ ಇಲ್ಲ ಗೊತ್ತಾಗಲ್ಲ ನನಗೆ. ಹ್ಮ್. ಆದ್ರೂ ಕೆಲವು ಕಡೆ ಅವರು ಅಂಗಿ ಬಿಚ್ಕೊಂಡು DK ಶಿವಕುಮಾರ್ ಜೊತೆ ಹೋಗಿದ್ದು ನೋಡಿದ್ದೀನಿ. ಫೋಟೋ ಗಿಟ್ಟ ಧರ್ಮಸ್ಥಳಕ್ಕೆ ಅಲ್ಲಿ ಹೋಗಿದ್ರು. ಹ್ಮ್. ಆಗಲೇ ಅವ್ರ ತಪ್ಪಲ್ಲ ಅದು. ಹೌದು. ಐ ಡೋಂಟ್ ಸೇ ಅವರವರ ಭಾವಕ್ಕೆ ಅವರವರ ಭಕ್ತಿ. ಅಂದ್ರೆ ಅವರ ಈ ಬದಲಾದ ಮನಸ್ಥಿತಿ ಹ್ಮ್. ಈ ಮುಂಗಡ ಪತ್ರದ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಆಗಿದೆಯಾ ಅನ್ನೋದು. ಅದಕ್ಕಿಂತ ನಾವು ಚರ್ಚೆ ಮಾಡುವಾಗ ಇನ್ನೊಂದು, ಹ್ಮ್. ಸಿದ್ದರಾಮಯ್ಯ ಬೆಂಗಳೂರಿಗೆ ಕೊಟ್ಟಂತ ಮಹತ್ವ ಹೌದು. ಇಡೀ ಮುಂಗಡ ಪತ್ರದಲ್ಲಿ. ಹ್ಮ್. ಸೊ ಬೆಂಗಳೂರಿಗೆ ಮೇಜರ್ ಆದ್ದು ಅಲ್ಲಿ ಸುರಂಗ ರಸ್ತೆ, ಅದಕ್ಕೂ ಒಪ್ಪಿಗೆ ಕೊಡ್ತಾರೆ ಅಲ್ವಾ. ಈಗ 5 ನಗರ ಪಾಲಿಕೆಗಳ ಬಗ್ಗೆ ನಂದು ಐ ಹ್ಯಾವ್ ಓನ್ ಅಬ್ಜೆಕ್ಷನ್ ಆರ್ ಅಬ್ಸರ್ವೇಷನ್, ವಾಟ್ ಎವರ್ ಇಟ್ ಮೇ ಬಿ. ಹ್ಮ್. ಸೊ ನೀವು ಇದ್ದಂಥ ಒಂದು ದೊಡ್ಡ ಮಹಾನಗರ ಪಾಲಿಕೆ ಏನಿದೆ ಅದನ್ನು ಒಡೆದಾಕಿದ್ದು. ಬಾಂಬೆ ನಂತರ ಬೆಂಗಳೂರಾಗಿತ್ತು. ಅದನ್ನ 5 ಯಾಕೆ ಮಾಡಿದ್ರೆ ಗೊತ್ತಿಲ್ಲ. ಈಗ ಅದರ ರಸ್ತೆಗಳಿಗೆ ಅವ್ರು ಕೊಟ್ಟಂಥ ಅನುದಾನ ಸಾಕಾಗಲ್ಲ. ಆದರೆ ಒಟ್ಟಾರೆ ಬೆಂಗಳೂರಿಗೆ ಹೆಚ್ಚು ಮಹತ್ವ ಕೊಟ್ಟಂಗೆ ಕಾಣುತ್ತೆ. ಹೌದು ಸೊ ಆದರೆ ಅದು ತಪ್ಪಲ್ಲ ಸರ್. ಬೆಂಗಳೂರಿಗೆ ಮಹತ್ವ ಯಾಕಂದ್ರೆ GB ಎಸ್. ನಾವು ಅದ್ರ ಜೊತೆಗೆ IT-BT ಇದು ಅಂತ ಅನ್ನೋಣ. ಹೌದು. ಸೊ ಅದ್ರ ರಸ್ತೆಗಳ ಅಭಿವೃದ್ಧಿಗೆ ಏನಿದೆ ಅವರು ಕೊಟ್ಟಂತ ಹಣ ಯಾವುದಕ್ಕೂ ಸಾಕಾಗಲ್ಲ. ಅದಕ್ಕೆ ಅವ್ರ ಆದ್ಯತೆ ಕೊಟ್ಟಂಗೆ ಕಾಣುತ್ತೆ. ಆಮೇಲೆ ಈ ಆ ಸುರಂಗ ಕೊಡಕ್ಕೆ ಬಜೆಟ್ ಪ್ರಿಪರೇಷನ್ ಅಲ್ಲಿ ಸರ್ ಕೆಲವೊಂದು ರೀತಿ ಮಾತುಗಳು ಕೇಳಿ ಬರ್ತಾ ಇತ್ತು. ಏನಂದ್ರೆ ಗ್ಯಾರಂಟಿಯ ಹೊರೆಯಿಂದ ಸರ್ಕಾರ ಯಾವ ರೀತಿ ಬಚಾವ್ ಹೌದು ಹೌದು. ಈ ಗ್ಯಾರಂಟಿಗೆ ಕೊಡ್ಬೇಕಾಗಿರೋ ಅನುದಾನದಿಂದ ಅಭಿವೃದ್ಧಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಕಳೆದ ವರ್ಷ 2 ವರ್ಷದಿಂದ ನಾವು ನೋಡಿದೀವಿ, ಅವ್ರ ಶಾಸಕರೇ ಹೇಳಿದ್ದಾರೆ. ಹೌದು. RV ದೇಶಪಾಂಡೆ ಹಿರಿಯ ಸಚಿವರು ಹೇಳಿದ್ದಾರೆ, ಗ್ಯಾರಂಟಿಯಿಂದ ಇನ್ನೂ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ. ಅವ್ರ ಮಂತ್ರಿ ಮಾಡ್ಬಿಟ್ರೆ ಸುಮ್ಮನೆ ಇರ್ತಿದ್ರು ಬಿಡ್ರಿ. ಇಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿ ಅಂತ ಹೊರೆ ಸರ್ಕಾರದ ಮೇಲಿದೆ ಅಂತ ತೋರಿಸ್ಕೊಳ್ಳದಂಗೆ ಇವರು ಬಹಳ ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ. ಎಸ್, ಈಸ್ ಹ್ಯಾಂಡ್ಲ್ ಇಟ್. ಅದ್ರ ಜೊತೆ ನೀರಾವರಿಗೆ ಸಂಬಂಧಪಟ್ಟ. ಹೌದು. ಸೊ ಈ ಸಣ್ಣ ನೀರಾವರಿಗೂ ಅವರು ಹೆಚ್ಚಿನ ಮಹತ್ವವನ್ನು ಕೊಟ್ಟಂತೆ ಕಾಣುತ್ತೆ. ಸೊ ಕೆಲವು ಕಡೆ ಅಂತರ್ಜಲವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಎಸ್ ಸಮ್ ಪ್ಲಾನ್. ಅದು ಎಸ್ಪೆಷಲಿ ಕೆಲವು ಕೊಪ್ಪಳ ಅಂತ ಕಾಣುತ್ತೆ. ನಾನು ಅದು ಮಾಹಿತಿಗಳು ಬರಬೇಕೇನು ಬರಬೇಕು. ಕೆಲವು ಕಡೆ ಅದಕ್ಕೂ ಅವ್ರು ಮಹತ್ವ ಕೊಟ್ಟಿದ್ದಾರೆ. ಸೊ ಹಾಗೇನೆ ನಾವು ಮಾತಾಡೋ ಇನ್ನೊಂದು, ಅದು ನನಗೆ ಗೊತ್ತಿಲ್ಲ ಯಾವ ಪರಿಣಾಮ ಬೀರುತ್ತೆ ಅಂತ ಅನ್ನೋದು, ಅದು ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ. ಅದನ್ನ ಪುನರ್ ಪ್ರಾರಂಭ ಮಾಡಿದ್ದು ಇದು ಕೂಡ ಉಪಮುಖ್ಯಮಂತ್ರಿಗಳ ಒತ್ತಾಸೆ ಮೂಲಕ ಆದಾಗಿದೆ ಅಂತ ಅನ್ಸುತ್ತೆ. ಅವರು ಕೂಡ ಕಾಲೇಜುಗಳಲ್ಲಿ ಚುನಾವಣೆಯ ಏನು ಮುಖಾಂತರವೇ ರಾಜಕೀಯಕ್ಕೆ ಬಂದ. ಇನ್ನೇನು ಅಂದರೆ ಈ ಒಂದು ಚುನಾವಣೆಗಳು ರಕ್ತಪಾತಕ್ಕೆ ಹೊಡೆದಾಟಕ್ಕೆ ಕಾರಣ ಆಗಿತ್ತು. 2 ಪ್ರಮುಖ ಸಂಘಟನೆಗಳು, ಒಂದು ABVP, ಇನ್ನೊಂದು ಕಡೆ ಕಾಂಗ್ರೆಸ್ನ SFI. ಹೌದು, ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ NSU, ಅವು 2ರ ನಡುವೆ ಗಲಾಟೆಗಳೆಲ್ಲ ಆಗಿದ್ದು ಆ ಕಾರಣಕ್ಕೆ ನಿಷೇಧಿಸಲಾಗಿತ್ತು. ಆದ್ದರಿಂದ ಇದನ್ನು ಅವರು ಹೊಸ ನಾಯಕತ್ವವನ್ನು ಬೆಳೆಸೋದಕ್ಕಾಗಿ ವಿದ್ಯಾರ್ಥಿ ಸಂಘದ ಚುನಾವಣೆ ಪ್ರಾರಂಭ ಮಾಡ್ತೀವಿ ಅಂತಾರೆ. ನನಗಿರುವ ಅನುಮಾನ, ರಾಜಕಾರಣಿಗಳು BJP, ಕಾಂಗ್ರೆಸ್, JDSನವರು ಅವರ ನಾಯಕರು ಹೇಗಿದ್ದಾರೋ ಅಂಥ ಯುವ ನಾಯಕರನ್ನ ಸೃಷ್ಟಿ ಮಾಡಿಬಿಟ್ರೆ ಕರ್ನಾಟಕದ ಕಥೆ ಏನು ಸರ್? ಅವ್ರಿಗೆ ಬೇಕಾಗಿರೋಂಥ ನಾಯಕರು ಬೇಕು. ಯಾಕಂದ್ರೆ ಸೀರಿಯಸ್ ನೋಡಿ ಸರ್, ಈಗ ಮೊಹಮ್ಮದ್ ಯಾರು ನಲ್ಪಾಡ್ ಯುವ ನಾಯಕರು. ಓಕೆ, ಈ ಥರದ್ದೆಲ್ಲ ಅಂದರೆ ಯಾವ ಥರದ ನಾಯಕತ್ವವನ್ನು ಬೆಳೆಸ್ತಾರೆ ಅವರು? ಅದನ್ನೇ ಈ ಒಂದು ನನಗೆ ಅಂದರೆ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ವಿಶ್ವದೆಲ್ಲ ಕಡೆ ಮಾತುಕತೆ ನಡೆಯುತ್ತೆ, ಇಂಡಿಯಾದಲ್ಲೂ ಕೂಡ. ಸೊ ಇಂತಹ ಚುನಾವಣೆಗಳು ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ಗೆ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಆಗ್ಬಿಟ್ರೆ ಏನು ಮಾಡೋದು? ಆತಂಕಕ್ಕೆ ಕಾರಣ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದೆ, ಈ ವಿದ್ಯಾರ್ಥಿಗಳಿಗೆ ನೈತಿಕತೆಯನ್ನು
ಬೆಳೆಸುವ, ಅವರ ಆಲೋಚನಾ ಕ್ರಮವನ್ನು ಬದಲಿಸುವಂಥ ಯೋಜನೆಗಳಿಲ್ಲ ಇಲ್ಲಿ. ಒಂದು ಏನು ಮಾಡಿದ್ದಾರೆ, 16 ವರ್ಷದ ಕೆಳಗಿನವರಿಗೆ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಗೀಳನ್ನು ತಪ್ಪಿಸ್ಲಿಕ್ಕೆ ಅವರಿಗೆ ಮೊಬೈಲನ್ನು ಬ್ಯಾನ್ ಮಾಡಿದ್ದಾರೆ. ಅಲ್ಲಲ್ಲ, ಅದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ನನಗೆ ಸ್ಕೂಲ್ ಒಳಗಡೆ ಬಿಡಲ್ಲ ಮೊಬೈಲ್ನ. ಓಕೆ ಫೈನ್, ಸ್ಕೂಲಲ್ಲಿ ಬಿಡಲ್ಲ, ಮನೇಲಿ ಯಾರು ಮನೇಲಿ ಅಪ್ಪ ಅಮ್ಮನೇ ಕೊಟ್ಬಿಡ್ತಾರೆ. ಅದೇ ಕಾಟ ಕೊಡಬಾರ್ದು ಮಕ್ಕಳು, ಸುಮ್ಮನೆ ಕೂತ್ಕೊಳ್ಳಿ ಅಂತ. ಅವ್ರಿಗೆ ಟಿವಿ ಸೀರಿಯಲ್ ನೋಡಬೇಕು, ಅಮ್ಮಂಗೆ ಅಪ್ಪನಿಗೆ ಇನ್ನೇನೋ ನೋಡಬೇಕು. ತಗೊಳಯ್ಯ ಅಂತ ಒಂದು ಮೊಬೈಲ್ ತಾನೇ 10,000 ಕೊಟ್ಟಾಕಲೆ, ಒಂದು ಆ್ಯಂಡ್ರಾಯ್ಡ್ ಮೊಬೈಲು ಅವ್ನು ಇಟ್ಕೊಂಡು ಕೂತಿರ್ತಾನೆ ಕಾಟ ತಪ್ಪಿಸ್ಕೊಳ್ಳೋಕ್ಕೆ. ಸೊ ಆದ್ದರಿಂದ ನಿಮ್ಮ ಈ ಮೊಬೈಲ್ ನಿಷೇಧ ಅನ್ನೋದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಹೌದು ಅಲ್ವಾ? ಮೊದಲು ಈ ಯಾರು ಈ ಬಜೆಟನ್ನು ತಂದರೆ ಅವ್ರ ಮೊಮ್ಮಕ್ಕಳು ಮರಿಮಕ್ಕಳು ಮೊಬೈಲ್ ಬಳಸ್ತಾರೋ ಇಲ್ವಾ? ಮಂತ್ರಿಗಳ ಮಕ್ಕಳು ಮರಿಮಕ್ಕಳು ಮೊಬೈಲ್ ಬಳಸ್ತಾರೋ ಇಲ್ವಾ ಅಲ್ವಾ? ಸೊ ಅದರಿಂದ ಇದು ಕೇವಲ ಘೋಷಣೆ ಆಗೋದಕ್ಕಿಂತ ಇದರಲ್ಲಿ ಮೂಲಭೂತವಾದ ಬದಲಾವಣೆಗಳಾಗ್ತವೆ. ಓಕೆ ಸರ್, ಈಗ ಕೊನೆಯದಾಗಿ ಸರ್, ಈಗ ಸಮಾನತೆ, ಸಾಕ್ಷರತೆ, ಆಮೇಲೆ ಇದು ಪ್ರಾದೇಶಿಕ ಅಸಮಾನತೆ, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ದಾರೆ ಅನ್ನೋ ಥರ ಮಾಡಿ. ಇದ್ರ ಬಗ್ಗೆ ನೀವೇನು ಹೇಳ್ತಾರೆ ಸರ್ ಕೊನೆಯದಾಗಿ? ಒಂದು, ಸಿದ್ದರಾಮಯ್ಯನವರು ತಮ್ಮ ಸೈದ್ಧಾಂತಿಕ ನಿಲುಮೆಯಿಂದ ಹೊರಗಡೆ ಬಂದಿಲ್ಲ. ಅವರು ಏನನ್ನ ಬದುಕಿನಲ್ಲಿ ನಂಬಿದ್ದಾರೋ ಅಥವಾ ಇದುವರೆಗಿನ 16 ಬಜೆಟ್ನಲ್ಲಿ ಯಾವ ರೀತಿ ಇದ್ದಾರೆ, ಯಾರಿಗೆ ಆದ್ಯತೆ ಕೊಡಬೇಕು ಅದು ಕೊಟ್ಟಿದ್ದಾರೆ. ಒಂದು. ಎರಡನೇದಾಗಿ ಅವರು ಮೂಲಭೂತವಾಗಿ ತಮ್ಮ ಮೇಲೆ ಇರುವ ಕೆಲವು ಆರೋಪಗಳಿಂದ ಹೊರಗೆ ಬರುವ ಯತ್ನವನ್ನು ಕೂಡ ಅವರು ಇಂಡಿಕೇಟ್ ಆಗ್ತಾ ಇದೆ, ಅದು ಇಂಡಿಕೇಟ್ ಮಾಡಿದ್ದಾರೆ. ಆದ್ದರಿಂದ ಅದರ ಜೊತೆಗೆ ದಟ್ ವಸತಿ ಶಾಲೆಗಳು ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಅಂದರೆ ಈ ಅಹಿಂದ ಮನಸ್ಥಿತಿಗಿಂದ ಅವರಿಗೆ ಏನು ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ. ಕರೆಕ್ಟ್. ಅದನ್ನು ಅವರು ಡಿನೈ ಮಾಡಿಲ್ಲ. ಅದರ ಜೊತೆಗೆ ಮೇಲ್ಜಾತಿಗಳ ವಿರೋಧಿ ಅನ್ನುವ ಹಣೆಪಟ್ಟಿಯನ್ನು ಹೊರಗೆ ಬರೋ ಯತ್ನ, ಇವರು ಧರ್ಮವೇ ಆಗಲ್ಲ ಇವರಿಗೆ, ಇವರು ಮಹಾನ್ ಚಾರ್ವಾಕರು, ಹಾಗೆ ಹೀಗೆ ಅನ್ನೋದನ್ನೆಲ್ಲ ಅದು ಅಲ್ಲ ಅನ್ನುವ ರೀತಿ ಈ ಬಜೆಟ್ನಲ್ಲಿ ಕಾಣ್ತಾ ಇದೆ. ಒಟ್ಟಾರೆ ಬಜೆಟ್ ಏನಿದೆ ಅದು ಪೂರ್ಣ ಮಂಡನೆ ಆದಮೇಲೆ ನಾವು ಇನ್ನೊಂದ್ಸಲ ಚರ್ಚೆ ಮಾಡ್ಬೋದು ಅನ್ಸುತ್ತೆ. ಓಕೆ, ಹಾಗಾದರೆ ನನ್ನ ಕೊನೆಯ ಪ್ರಶ್ನೆ ನಿಮಗೆ, ಈ ಬಜೆಟ್ 17ನೇ ಬಜೆಟ್ ಅನ್ನೋದು ಸಿದ್ದರಾಮಯ್ಯನವರ ವಿದಾಯದ ಬಜೆಟ್. ಸಿದ್ದರಾಮಯ್ಯನವರು ವಿದಾಯದ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಅನ್ನುವ ಯಾವ ಸಂಕೇತವನ್ನು ಇದುವರೆಗೆ ನೀಡಿಲ್ಲ. ಅವರು ವಿದಾಯವನ್ನು ಹೇಳ್ತಾ ಇರೋದು ಒಂದು ಸಿಗ್ನಲ್ಗಳಿರ್ತವೆ ಮನುಷ್ಯ ಅಲ್ವಾ? ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ಸಾಕ್ರಿ ಅಂತಾನೆ, ಎಲ್ಲ ಒಂದು ಕಡೆ ಎಮೋಷ್ನಲ್ ಆಗಿದ್ದಾಗ ಸಾಕಪ್ಪ ಎಲ್ಲ ಬಿಟ್ಟು ಹೋಗಬೇಕು ಅಂತಾನೆ. ಒಂದು ಸಂತತ್ವ ಬರ್ತಾ ಹೋಗುತ್ತೆ ಒಂದು ಹಂತ ಆದಮೇಲೆ, ಬದುಕಿನಲ್ಲಿ ಸಾಕು ಅಂತ. ಅವರಿಗೆ ಅಂಥ ಸಂತತ್ವ ಬಂದಾಗ ನನಗೆ ಕಾಣ್ತಾ ಇಲ್ಲ ಅವ್ರು ನೋಡ್ತಾ ಇದ್ದಾಗ. ಆದ್ದರಿಂದ ಅವರ ವಿದಾಯ ಮಾಡ್ಬೋದು ಬಿಡ್ಬೋದು, ಆದರೆ ಇದುವರೆಗಂತೂ ಆ ಸಂಕೇತ ಕೊಟ್ಟಿಲ್ಲ. ಅವರು ಯಾವುದೂ ಆ ರೀತಿಯ ಸೂಚನೆಗಳು ಸಿಕ್ಕಿಲ್ಲ ನನಗನ್ಸಲ್ಲ. ಈ ಬಜೆಟ್ ನೋಡಿದಾಗಳೂ ಅನ್ಸಲ್ಲ ಅವರೇನೋ ವಿದಾಯ ಮಾಡಿಬಿಟ್ಟು ಹೊರಟು ಬಿಡ್ತಾರೆ ಅಂತ ಅನ್ಸಲ್ಲ. ಎಸ್ ಸರ್, ಥ್ಯಾಂಕ್ ಯು ಶಶಿಧರ್ ಭಟ್ರೆ, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದರೆ. ನೋಡಿದ್ರಲ್ಲ, ಇದು ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು. ಶಶಿಧರ್ ಭಟ್ ಅವರು ಅದೇ ನಾನು ಪ್ರಾರಂಭದಲ್ಲಿ ಹೇಳಿದಂತೆ 16 ಬಜೆಟ್ಗಳನ್ನು ಸಿದ್ದರಾಮಯ್ಯನವರು ಮಂಡಿಸಿರೋ ಬಜೆಟ್ಗಳನ್ನು ಗ್ಯಾಲರಿಯಲ್ಲಿ ಕೂತ್ಕೊಂಡು ನೋಡಿದರು, ಪತ್ರಕರ್ತರ ಗ್ಯಾಲರಿಯಲ್ಲಿ. ಈಗ ಹೊರಗಡೆ ಕೂತು ನೋಡಿಬಿಟ್ಟು ಈಗ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ತುಂಬ ಅಮೂಲ್ಯವಾದ ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್. ಇದಾಗಿತ್ತು ಖ್ಯಾತ ಪತ್ರಕರ್ತರು ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಆರ್.ವಿ. ದೇಶಪಾಂಡೆ ಹಿರಿಯ ಸಚಿವರು ಹೇಳಿದ್ದಾರೆ, ಗ್ಯಾರಂಟಿಯಿಂದ ಏನೂ ಅಭಿವೃದ್ಧಿ ಮಾಡೋಕ್ಕಾಗ್ತದೆ. ಅವ್ರ ಮಂತ್ರಿ ಮಾಡ್ಬಿಟ್ರೆ ಸುಮ್ಮನೆ ಇರ್ತಿದ್ರು. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ನೀವು ವಯಸ್ಸಾಗ್ತಾ ಹೋದಾಗೆ ದೈವ ಭಕ್ತಿ ಜಾಗೃತ ಆಗ್ಬಿಡುತ್ತೆ. ಬಜೆಟ್ ಪ್ರಿಪ್ರೇಷನ್ನಲ್ಲಿ ಸರ್ ಕೆಲವೊಂದು ರೀತಿ ಮಾತುಗಳು ಕೇಳಿ ಬರ್ತಾ ಇತ್ತು. ಏನಂದರೆ, ಗ್ಯಾರಂಟಿಯ ಹೊರೆಯಿಂದ ಸರ್ಕಾರ ಯಾವ ರೀತಿ ಬಚಾವಾಗುತ್ತೆ, ಈ ಗ್ಯಾರಂಟಿಗೆ ಕೊಡಬೇಕಾಗಿರೋ ಅನುದಾನದಿಂದ ಅಭಿವೃದ್ಧಿಗೆ ಆಗ್ತಾ ಇಲ್ಲ. ಅವ್ರ ಶಾಸಕರೇ ಹೇಳಿದ್ದಾರೆ, ಅವರ ಆಲೋಚನಾ ಕ್ರಮವನ್ನು ಬದಲಿಸುವಂಥ ಯೋಜನೆಗಳಿಲ್ಲ ಇಲ್ಲಿ. ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ವಿಶ್ವದೆಲ್ಲ ಕಡೆ ಮಾತುಕತೆ ನಡೆಯುತ್ತೆ, ಇಂಡಿಯಾದಲ್ಲೂ ಕೂಡ.